ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್. ಈ ದಿನ ನಾನು ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆದಾಯದ ಮಾಪನದಲ್ಲುಂಟಾಗುವಂತಹ ಅಡೆತಡೆಗಳೇನು ಎನ್ನುವಂತಹ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಇದು BA ಮೊದಲನೇ ವರ್ಷದ ಮೊದಲನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಟಾಪಿಕ್ಕು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈ ದಿನ ಚರ್ಚೆ ಮಾಡ್ತೀನಿ. ಟಾಪಿಕ್ ಟೈಟಲ್ ಬಂದು ಡಿಫಿಕಲ್ಟೀಸ್ ಇನ್ ಎಸ್ಟಿಮೇಟಿಂಗ್ ಆಫ್ ನ್ಯಾಷನಲ್ ಇನ್ಕಮ್. ಇದಕ್ಕೆ ಸಂಬಂಧಪಟ್ಟಂತೆ ಇದರ ಪ್ರಾಮುಖ್ಯತೆ ಏನು ಎಂಬುದನ್ನು ನಾವು ತಿಳ್ಕೋಬೇಕು. ರಾಷ್ಟ್ರೀಯ ಆದಾಯ ಅಂದ್ರೇನು? ರಾಷ್ಟ್ರೀಯ ಆದಾಯ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲ್ಪಡುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ರಾಷ್ಟ್ರೀಯ ಹಣರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎಂಬುದಾಗಿ ನಾವು ಕರಿತೀವಿ. ಇದರ ಪ್ರಾಮುಖ್ಯತೆ ಏನು ಅಂತೇಳಿದ್ರೆ, ರಾಷ್ಟ್ರೀಯ ಆದಾಯದಿಂದ ನಾವು ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆಯ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳ್ಕೊಬಹುದು. ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯ ಪಥ, ಆರ್ಥಿಕಾಭಿವೃದ್ಧಿಯ ಗತಿ, ಯಾವ ರಾಷ್ಟ್ರ ಯಾವ ಹಂತದಲ್ಲಿದೆ, ಆರ್ಥಿಕಾಭಿವೃದ್ಧಿಯ ಯಾವ ಹಂತದಲ್ಲಿದೆ ಎಂಬುದನ್ನು ತಿಳ್ಕೊಬೋದು. ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆ, ರಾಷ್ಟ್ರೀಯ ಆದಾಯದ ಮೂಲಕ ನಾವು ಅಂತಾರಾಷ್ಟ್ರೀಯ ಹೋಲಿಕೆಯನ್ನು ಮಾಡೋದಕ್ಕೆ ಸಾಧ್ಯ. ಮುಂದುವರೆದಂತಹ ರಾಷ್ಟ್ರಗಳು ಯಾವ ಮಟ್ಟದಲ್ಲಿದೆ, ಅಲ್ಲಿ ರಾಷ್ಟ್ರೀಯ ಆದಾಯ ತಲಾ ಆದಾಯ ಹೇಗಿದೆ, ಮತ್ತು ನಮ್ಮ ಒಂದು ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಮಟ್ಟ ಹೇಗಿದೆ, ಮುಂತಾದ ವಿಷಯಗಳನ್ನು ನಾವು ಈ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯದಲ್ಲಿ ರಾಷ್ಟ್ರೀಯ ಆದಾಯದ ಅಧ್ಯಯನದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉದ್ದೇಶಗಳೇನು, ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಈ ಒಂದು ರಾಷ್ಟ್ರೀಯ ಆದಾಯದ ಮಾಪನಕ್ಕಿರುವಂತಹ ತೊಂದರೆಗಳು, ಅಡೆತಡೆಗಳು, ಇದರ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನು, ಕಲಿಕಾ ಉದ್ದೇಶಗಳೇನು ಎಂಬುದನ್ನು ನಾನು ಇಲ್ಲಿ ಪಾಯಿಂಟ್ ಮಾಡಿದ್ದೀನಿ. ಮೊದಲನೇದಾಗಿ ಫಸ್ಟ್ ಒನ್, ಟು ಅಂಡರ್ಸ್ಟ್ಯಾಂಡ್ ದ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ದ ಕಂಟ್ರಿ. ಇದರದ್ದು ಒಂದು ಆಬ್ಜೆಕ್ಟಿವ್ಸ್ ಏನು, ಉದ್ದೇಶ ಏನು ಅಂತೇಳಿದ್ರೆ, ರಾಷ್ಟ್ರದ ಒಂದು ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಹಂತ, ಲೆವೆಲ್, ಯಾವ ಒಂದು ಹಂತದಲ್ಲಿದೆ ರಾಷ್ಟ್ರ ಎಂಬುದನ್ನು ನಾವು ಇದರಿಂದ ತಿಳ್ಕೊಬೋದು. ಹಾಗೆ ಎರಡನೆಯ ಒಂದು ಉದ್ದೇಶ ಏನು, ಈ ಒಂದು ವಿಷಯದ ಅಧ್ಯಯನದಿಂದ ಏನು ತಿಳ್ಕೊಬೋದು, ಇದರ ಉದ್ದೇಶ ಏನು ಅಂತೇಳಿದ್ರೆ, ಟು ಅಂಡರ್ಸ್ಟ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ದ ಡಿಫ್ರೆಂಟ್ ಸೆಕ್ಟರ್ಸ್ ಇನ್ ದ ಕಂಟ್ರಿ. ಬಂದಂತಹ ರಾಷ್ಟ್ರೀಯ ಆದಾಯ ವಿವಿಧ ವಲಯಗಳ ನಡುವೆ ಹೇಗೆ ಹಂಚಿಕೆಯಾಗ್ತದೆ ಎನ್ನುವಂತಹ ವಿಷಯವನ್ನು ನಾವು ಈ ಒಂದು ರಾಷ್ಟ್ರೀಯ ಆದಾಯದ ಮಾಪನದಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆದಾಯದ ಮಾಪನಕ್ಕಿರುವಂತಹ ಅಡೆತಡೆಗಳಿಗೆ ಸಂಬಂಧಪಟ್ಟಂತೆ ಏನು ಲರ್ನಿಂಗ್ ಔಟ್ಕಮ್ ಏನು ಅಂತೇಳಿದ್ರೆ, ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟೀಸ್ ದಟ್ ಅರೈಸ್ ಅಟ್ ದ ಟೈಮ್ ಆಫ್ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. ವಿದ್ಯಾರ್ಥಿಗಳು ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಾಗ ಉಂಟಾಗುವಂತಹ ಅಡೆತಡೆಗಳೇನು, ಸಮಸ್ಯೆಗಳೇನು, ಏನು ಸಮಸ್ಯೆಗಳಿದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಷಯದ ಅಧ್ಯಯನ, ಈ ಒಂದು ಪರಿಕಲ್ಪನೆಯ ಅಧ್ಯಯನ ಮುಖ್ಯ. ಇದರಿಂದ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಜ್ಞಾನವನ್ನು ಪಡಿಬೋದು, ಅರಿವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಈ ಡಿಫಿಕಲ್ಟೀಸ್ ಇನ್ ನ್ಯಾಷನಲ್ ಇನ್ಕಮ್, ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್, ಏನೇನು ಅಡೆತಡೆಗಳಿದೆ, ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ, ಅಂದಾಜು ಮಾಡಬೇಕಾದ್ರೆ ಏನು ಅಡೆತಡೆಗಳಿದೆ, ಸಮಸ್ಯೆಗಳಿದೆ, ತೊಡಕುಗಳಿದೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯದ ಅಡೆತಡೆಗೆ ಇರುವಂತಹ ಪ್ರಮುಖವಾದಂತಹ ತೊಂದರೆ ಅಂತೇಳಿದ್ರೆ, ಲ್ಯಾಕ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ, ಅಂಕಿಅಂಶಗಳ ಕೊರತೆ. ಅಡೆಕ್ವೇಟ್, ರಿಲಿಯಬಲ್ ಆ್ಯಂಡ್ ಅಪ್ ಟು ಡೇಟ್ ಡೇಟಾ regarding production, income and expenditure etc. are generally not available. In India is one of the developing country. Most of the people are illiterates. So generally the data are not available. Adequate, reliable and up-to-date data regarding production and income and expenditure. ಇದ್ರ ಬಗ್ಗೆ ಭಾರತದಲ್ಲಿ ಅಂಕಿಅಂಶಗಳ ಒಂದು ಕೊರತೆಯ ಸಮಸ್ಯೆಯನ್ನು ನಾವು ನೋಡ್ತೀವಿ. ಅಂಕಿಅಂಶಗಳ ಕೊರತೆ ಇರೋದ್ರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಉತ್ಪನ್ನದ ಬಗ್ಗೆ, ಆದಾಯದ ಬಗ್ಗೆ ಮತ್ತು ವೆಚ್ಚದ ಬಗ್ಗೆ
ನಿಖರವಾಗಿ ನಿರ್ದಿಷ್ಟವಾಗಿ ನಮಗೆ ಸರಿಯಾದಂತಹ ಸೂಕ್ತವಾದಂತಹ ಅಂಕಿಅಂಶಗಳು ದೊರೀಬೇಕು. ಅಂಕಿಅಂಶಗಳು ಸಿಕ್ಕಿದಾಗ ಮಾತ್ರ ನಾವು ರಾಷ್ಟ್ರೀಯ ಆದಾಯವನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಮೆಜರ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಆದರೆ ಭಾರತದಲ್ಲಿ ಉತ್ಪಾದಕರು ಮತ್ತು ಉದ್ಯಮಿಗಳು ನಿರಕ್ಷರಿಗಳಾಗಿದ್ದಾರೆ. ಸಾಕ್ಷರತೆಯ ದರ ಬಹಳ ಕಡಿಮೆ ಇದೆ. ಹಾಗಾಗಿ ಉತ್ಪಾದಕರು ಮತ್ತು ನಿರಕ್ಷರಿಗಳಾಗಿರೋದ್ರ ಜೊತೆಗೆ ಸ್ವಲ್ಪ ಅಕ್ಷರಸ್ಥರಿದ್ದರೂ ಸಹ, ಉತ್ಪಾದಕರು ಅಕ್ಷರಸ್ಥರಿದ್ದರೂ ಸಹ ಅವರು ನಿರುತ್ಸಾಹವನ್ನು, ಅಂಕಿಅಂಶಗಳನ್ನು ಇಡೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಸ್ಗಳನ್ನು ಇಡೋದಕ್ಕೆ, ದಾಖಲಾತಿಗಳನ್ನು ಇಡೋದಕ್ಕೆ ನಿರುತ್ಸಾಹಿಗಳಾಗಿದ್ದಾರೆ. ಹಾಗಾಗಿ ಭಾರತದಲ್ಲಿ ಅಂಕಿಅಂಶಗಳು, ಸೂಕ್ತವಾದಂತಹ ಅಂಕಿಅಂಶಗಳು ಲಭ್ಯವಾಗದೇ ಇರೋದ್ರಿಂದ ರಾಷ್ಟ್ರೀಯ ಆದಾಯವನ್ನು ನಿರ್ದಿಷ್ಟವಾಗಿ, ನಿಖರವಾಗಿ ನಾವು ಅಂದಾಜು ಮಾಡೋದಕ್ಕೆ, ಮಾಪನ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಡೆತಡೆ, ತೊಂದರೆ ಏನು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಆಕ್ಯುಪೇಷನಲ್ ಸ್ಪೆಷಲೈಸೇಷನ್. ಇನ್ ಇಂಡಿಯಾ, ಎ ಸಬ್ಸ್ಟ್ಯಾನ್ಷಿಯಲ್ ನಂಬರ್ ಆಫ್ ಪರ್ಸನ್ಸ್ undertake more than one activity during a year. ಭಾರತದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃತ್ತಿ ಕಸುಬುಗಳನ್ನು ನಿರ್ವಹಿಸುತ್ತಿರುವಂತಹ ಸಂಖ್ಯೆ ಹೆಚ್ಚಳವಾಗಿದೆ. ಅಂದರೆ ಭಾರತದಲ್ಲಿ ಲ್ಯಾಕ್ ಆಫ್ ಆಕ್ಯುಪೇಷನಲ್ ಸ್ಪೆಷಲೈಸೇಷನ್, ವೃತ್ತಿ ವೈಶಿಷ್ಟ್ಯತೆಯ ಒಂದು ಕೊರತೆ ಇದೆ. ಒಬ್ಬನೇ ವ್ಯಕ್ತಿ 3-4 ಕೆಲಸಗಳನ್ನು ನಿರ್ವಹಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಕೃಷಿ ಚಟುವಟಿಕೆಗಳನ್ನು ಒಂದು 6 ತಿಂಗಳ ಅವಧಿಯವರೆಗೆ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸ್ತಿರ್ತಾನೆ. ಇನ್ನು ಉಳಿದ ಅವಧಿಯಲ್ಲಿ ಕೃಷಿ ಕಾರ್ಮಿಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾನೆ. ಇನ್ನೊಂದೆರಡು ತಿಂಗಳ ಅವಧಿಯಲ್ಲಿ ವ್ಯಾಪಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾನೆ. ಹಾಗಾಗಿ ಇಲ್ಲಿ ವೃತ್ತಿ ವೈಶಿಷ್ಟ್ಯತೆಯ ಕೊರತೆ, ಲ್ಯಾಕ್ ಆಫ್ ಆಕ್ಯುಪೇಷನಲ್ ಸ್ಪೆಷಲೈಸೇಷನ್ ಇದಿರೋದ್ರಿಂದ, ವೃತ್ತಿ ವೈಶಿಷ್ಟ್ಯತೆಯ ಕೊರತೆ ಇರೋದ್ರಿಂದ ಯಾವ ಒಂದು ವೃತ್ತಿಯ ಆದಾಯವನ್ನು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸಬೇಕು? ಅವ್ನು 3-4 ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಯಾವುದನ್ನು ನಾವು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸಬೇಕು ಎಂಬುದ್ರ ಬಗ್ಗೆ ನಿರ್ದಿಷ್ಟವಾಗಿ, ನಿಖರವಾಗಿ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು, ವೃತ್ತಿ ವೈಶಿಷ್ಟ್ಯತೆಯ ಕೊರತೆಯಿಂದಾಗಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ನಿರ್ದಿಷ್ಟವಾಗಿ, ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂತಹ ಮತ್ತೊಂದು ತೊಂದರೆ ಅಂತ ಹೇಳಿದ್ರೆ ಎಕ್ಸಿಸ್ಟೆನ್ಸ್ ಆಫ್ ಎ ಲಾರ್ಜ್ ನಾನ್ ಮಾನಿಟೈಸ್ಡ್ ಸೆಕ್ಟರ್. ಅಂದರೆ ಹಣದ ಮಾಧ್ಯಮವಿಲ್ಲದಂತಹ, ದೊಡ್ಡ ಪ್ರಮಾಣದಲ್ಲಿ ಹಣದ ಮಾಧ್ಯಮವಿಲ್ಲದ ವಲಯದ ಅಸ್ತಿತ್ವವನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ. ಎ ಕನ್ಸಿಡರಬಲ್ ಪೋರ್ಷನ್ ಆಫ್ ದ ಔಟ್ಪುಟ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಡಸ್ ನಾಟ್ ಕಮ್ ಟು ದ ಮಾರ್ಕೆಟ್ ಫಾರ್ ಸೇಲ್. The most of the majority of the portion of the output produced in India does not come to the market for sale. ಅಂದರೆ ಭಾರತದಲ್ಲಿ ಕೃಷಿ ಕ್ಷೇತ್ರದ ಪ್ರಾಬಲ್ಯ ಹೆಚ್ಚಳವಾಗಿರೋದ್ರಿಂದ, ಕೃಷಿಯ ಮೇಲಿನ ಅವಲಂಬನೆ ಹೆಚ್ಚಳವಾಗಿರೋದ್ರಿಂದ ಬೃಹತ್ ಸಂಖ್ಯೆಯ ಸರಕುಗಳು, ಹೆಚ್ಚಿನ ಸಂಖ್ಯೆಯ ಸರಕುಗಳು ಹಣದ ಮಾಧ್ಯಮವಿಲ್ಲದಂತೆ ವಿನಿಮಯವಾಗ್ತಾ ಇವೆ. ಅಂದರೆ ಸಾಟಿ ವಿನಿಮಯ ಪದ್ಧತಿಯ ಒಂದು ಅಸ್ತಿತ್ವವನ್ನು ಭಾರತದಲ್ಲಿ ಇನ್ನೂ ನೋಡ್ತಿದ್ದೀವಿ. ವಸ್ತು ವಿನಿಮಯ ಪದ್ಧತಿ. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದಿಸಲ್ಪಟ್ಟಂತಹ ಬಹುತೇಕ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡೋದೇ ಇಲ್ಲ. ಮಾರುಕಟ್ಟೆಗೆ ಪ್ರವೇಶ ಮಾಡಿದ್ರೆ, ಮಾರುಕಟ್ಟೆಗೆ ಬಂದರೆ ಹಣದ ಮೂಲಕ, ಹಣದ ವಿನಿಮಯದ ಮೂಲಕ ಅವುಗಳಿಗೆ ಮೌಲ್ಯವನ್ನು ನಿರ್ಧಾರ ಮಾಡ್ಬೋದು, ಅದು ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ಪಡುತ್ತೆ. ಆದರೆ ಭಾರತದಲ್ಲಿ ಹಣದ ಮಾಧ್ಯಮವಿಲ್ಲದಂತಹ ಸಾಟಿ ವಿನಿಮಯ ಪದ್ಧತಿಯ ಅಸ್ತಿತ್ವವನ್ನು ನಾವು ಇನ್ನೂ ನೋಡ್ತಾ ಇದ್ದೀವಿ. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದಿಸಲ್ಪಟ್ಟಂತಹ ಬಹು ಪ್ರಮಾಣದ ಸರಕುಗಳು ಅನುಭೋಗಕ್ಕಾಗಿ ಬಳಸಲ್ಪಡ್ತಾ ಇದೆ. ಉತ್ಪಾದಿಸಲ್ಪಟ್ಟಂತಹ ಸರಕುಗಳಲ್ಲಿ ಫಾರ್ ಎಕ್ಸಾಂಪಲ್ ಒಂದು 40 ಕ್ವಿಂಟಾಲ್ ಭತ್ತ ಬೆಳೀತಾರೆ ಅಂತ ಹೇಳಿದ್ರೆ 20 ಕ್ವಿಂಟಾಲ್ ಭತ್ತವನ್ನು ಅನುಭೋಗಕ್ಕಾಗಿ ಉಳಿಸ್ಕೊಡ್ತಾರೆ. ಇನ್ನು 20 ಕ್ವಿಂಟಾಲ್ ಭತ್ತವನ್ನು ಮಾತ್ರ ಮಾರಾಟಕ್ಕೆ ತರ್ತಾರೆ. ಅಲ್ಲಿ 20 ಕ್ವಿಂಟಾಲ್ ಅನುಭೋಗಕ್ಕಾಗಿ ಬಳಸಲ್ಪಟ್ಟಂತಹ ಭತ್ತ ಏನಿದೆ ಅದು ಹಣಕ್ಕೆ ವಿನಿಮಯವಾಗಲ್ಲ, ಅದಕ್ಕೆ ಮೌಲ್ಯ ನಿರ್ಧಾರ ಆಗಲ್ಲ, ಅದು ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ಪಡಲ್ಲ. ಉಳಿದಂತಹ 20 ಕ್ವಿಂಟಾಲ್ ಮಾರುಕಟ್ಟೆಗೆ ಬಂದಂತಹ ಮೌಲ್ಯ ಮಾತ್ರ, ಸರಕುಗಳ ಮೌಲ್ಯ ಮಾತ್ರ ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ಪಡೋದು. ಹಾಗಾಗಿ ಭಾರತದಲ್ಲಿ ಭಾರತ ಕೃಷಿ ಪ್ರಧಾನವಾದಂತಹ ಆರ್ಥಿಕತೆಯಾಗಿದ್ದು, ಕೃಷಿಯಲ್ಲಿ ಉತ್ಪಾದಿಸಲ್ಪಡುವಂತಹ ಬಹುತೇಕ ಸರಕುಗಳು ಹಣದ ಮಾಧ್ಯಮವಿಲ್ಲದೆ
ಅವು ವಿನಿಮಯವಾಗ್ತಿರೋದ್ರಿಂದ ಅಂಕಿಅಂಶಗಳು ಸರಿಯಾಗಿ ಅಷ್ಟು ಉತ್ಪಾದಿಸಲ್ಪಟ್ಟಂತಹ ಸರಕುಗಳು ಮಾರುಕಟ್ಟೆಗೆ ಬರ್ತಾ ಇಲ್ಲ, ಅವುಗಳಿಗೆ ಮೌಲ್ಯ ನಿರ್ಧಾರ ಆಗ್ತಿಲ್ಲ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಅಂದಾಜಿಗೆ ತಡೆಯಾಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಸಂಗತಿ ಅಂತೇಳಿದ್ರೆ ಅನ್ಪೇಯ್ಡ್ ಸರ್ವೀಸಸ್ ಲೈಕ್ ಅನ್ಪೇಯ್ಡ್ ಸರ್ವೀಸಸ್ performed by housewives for their families are excluded from national income. ಅಂದರೆ ವೇತನರಹಿತವಾದಂತಹ ಸೇವೆ ಅಂದರೆ ಸ್ವಇಚ್ಛೆಯಿಂದ ಮಾಡುವಂತಹ ಸೇವೆ, ಯಾವುದೇ ಒಂದು ವೇತನವನ್ನು ಪಡೆಯದೆ ಸೇವೆಯನ್ನು ಸಲ್ಲಿಸ್ತಿರುವಂಥದ್ದು. ಇಲ್ಲಿ ಯಾವ ಸೇವೆಯನ್ನು ರಾಷ್ಟ್ರೀಯ ಆದಾಯದ ಅಂದಾಜಿಗೆ ಸೇರಿಸಬೇಕು, ಯಾವ ಸೇವೆಗಳನ್ನು ರಾಷ್ಟ್ರೀಯ ಆದಾಯದಿಂದ ಹೊರತುಪಡಿಸಬೇಕು, ಇದ್ರ ಬಗ್ಗೆ ಇನ್ನೂ ಜಿಜ್ಞಾಸೆ ಇದೆ, ಗೊಂದಲ ಇದೆ. ಈಗ ಫಾರ್ ಎಕ್ಸಾಂಪಲ್, ಗೃಹಿಣಿ ಬೆಳಗ್ಗೆಯಿಂದ ಸಂಜೆ ತನಕ ಒಂದು 7 to 8 hours ಮನೆ ಕೆಲಸವನ್ನು ನಿರ್ವಹಿಸ್ತಿರ್ತಾಳೆ. ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಮತ್ತು ಮಕ್ಕಳಿಗೆ ಟ್ಯೂಷನ್ ಹೇಳೋದು, ಬೇಕಾದಷ್ಟು ಕೆಲಸಗಳನ್ನು 7 to 8 hours ಗೃಹ ಕೃತ್ಯ ಕೆಲಸಗಳನ್ನು ನಿರ್ವಹಿಸ್ತಿರ್ತಾಳೆ. ಆದರೆ ಅವಳಿಗೆ ಯಾವುದೇ ವೇತನ ಇಲ್ಲ. ಅವಳಿಗೆ ವೇತನ ಕೊಟ್ಟಿದ್ದರೆ ಅದನ್ನು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸ್ಬೋದಿತ್ತು. ಆದರೆ ಇದು ಸ್ವಂತ ಸೇವೆಯನ್ನು, ಆ ವೇತನರಹಿತವಾದಂತಹ ಸೇವೆಯನ್ನು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸ್ತಾ ಇಲ್ಲ ಅಥವಾ ಸೇರಲ್ಪಟ್ಟಿಲ್ಲ. ಯಾವಾಗ ಸೇರಲ್ಪಟ್ಟಿಲ್ವೋ ರಾಷ್ಟ್ರೀಯ ಆದಾಯಕ್ಕೆ ಅಂತಹ ಅನ್ಪೇಯ್ಡ್ ಸರ್ವಿಸಸ್ ಮೌಲ್ಯ ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ವೋ ಆಗ ರಾಷ್ಟ್ರೀಯ ಆದಾಯವನ್ನು ಕಡಿಮೆ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಹಾಗಾಗಿ ಭಾರತದಲ್ಲಿ ಈ ಒಂದು ಅನ್ಪೇಯ್ಡ್ ಸರ್ವೀಸಸ್, ವೇತನರಹಿತವಾದಂತಹ ಸೇವೆಗಳು ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ಪಡದೇ ಇರೋದ್ರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಮಾಪನಕ್ಕಿರುವಂತಹ ಮತ್ತೊಂದು ಅಡೆತಡೆ ತೊಂದರೆ ಏನು ಅಂತೇಳಿದ್ರೆ ಅನಕ್ಷರತೆ. ಭಾರತದಲ್ಲಿ ಅನಕ್ಷರತೆಯಿಂದಾಗಿ ಈ ಒಂದು ಲೆಕ್ಕಪತ್ರಗಳನ್ನು ಆದಾಯಕ್ಕೆ ಸಂಬಂಧಪಟ್ಟಂತೆ, ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಲೆಕ್ಕಪತ್ರಗಳನ್ನು ಇಡ್ತಾ ಇಲ್ಲ. ಇಲಿಟ್ರಸಿ is the one of the reason for difficulties in measurement of national income. In underdeveloped countries like India, most of the people are illiterate. And so they do not keep proper records of their production and sale. In illiteracy is the one of the reason for difficulties in the measurement of national income, because the most of the peoples are illiterates and so they do not keep proper record in their production and sales. ಹಾಗಾಗಿ ಭಾರತದಲ್ಲಿ ಈ ಅನಕ್ಷರತೆಯಿಂದಾಗಿ ಹೆಚ್ಚಿನ ಜನರು, ಬಹುಸಂಖ್ಯೆಯ ಜನರು ಅನಕ್ಷರಸ್ಥರಾಗಿದ್ದಾರೆ. ಅನಕ್ಷರತೆಯಿಂದಾಗಿ ಆ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ, ಅವರ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ, ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ, ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಸೂಕ್ತವಾದಂತಹ ಒಂದು ಲೆಕ್ಕಪತ್ರಗಳನ್ನು ನೀಡೋಕ್ಕಾಗ್ತಿಲ್ಲ ಅಥವಾ ಲೆಕ್ಕಪತ್ರಗಳು ನೀಡ್ತಾ ಇಲ್ಲ, ಸೂಕ್ತವಾದಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 1 ಎಕರೆ ಜಮೀನಿದೆ. 1 ಎಕರೆ ಜಮೀನಿನಲ್ಲಿ ಅವನು ಒಂದು ಆರ್ಟಿಕಲ್ಚರ್ ಬೆಳೆಗಳನ್ನು ಬೆಳೆದಿರ್ಬೋದು, ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿರ್ಬೋದು. ಅದನ್ನು ಆಗಾಗ ಮಾರಾಟ ಮಾಡಿರ್ತಿರ್ತಾನೆ, ಸ್ವಲ್ಪನೇ ಮಾರಾಟ ಮಾಡ್ತಿರ್ತಾನೆ. ಅದ್ರ ಬಗ್ಗೆ ಅವನು ಲೆಕ್ಕಪತ್ರಗಳನ್ನು ಇಟ್ಟಿರಲ್ಲ. ಆದಾಯ ಬರ್ತಾ ಇದೆ, ಆ ಜಮೀನಿಂದ ಆದಾಯ ಬರ್ತಿಲ್ಲ ಅಂತಿಲ್ಲ, ಆದಾಯ ಬರ್ತಿದೆ. ಆದರೂ ಸಹ ಅದನ್ನು ಆಗಾಗ ಮಾರಾಟ ಮಾಡಿದಂತಹ ಆದಾಯ ಎಷ್ಟು ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವನ ಹತ್ರ ಮಾಹಿತಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ರೆಕಾರ್ಡ್ಸ್ ಇಟ್ಕೊಂಡಿಲ್ಲ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದಕ್ಕೆ ಈ ಒಂದು ಅನಕ್ಷರತೆಯು ಒಂದು ಪ್ರಮುಖವಾದಂತಹ ಒಂದು ಕಾರಣ. ಹಾಗಾಗಿ ಅನಕ್ಷರತೆಯಿಂದಾಗಿ ಸೂಕ್ತವಾದಂತಹ ಮಾಹಿತಿ ಲಭ್ಯವಾಗದೇ ಇರೋದ್ರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ನಿಖರವಾಗಿ ನಿರ್ದಿಷ್ಟವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಡೆತಡೆ, ತೊಂದರೆ ಏನು ಅಂತೇಳಿದ್ರೆ ಡಬಲ್ ಕೌಂಟಿಂಗ್, ದ್ವಿಗಣನೆ ಅಂತ ಹೇಳ್ತೀವಿ. ದ್ವಿಗಣನೆ ಅಂದರೆ 2 ಸಲ ಲೆಕ್ಕಕ್ಕೆ ಬರುವಂಥದ್ದು, 2 ಸಲ ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥದ್ದು ದ್ವಿಗಣನೆ. ಡಬಲ್ ಕೌಂಟಿಂಗ್ arises owing to the failure to distinguish between final goods and intermediate goods.
double counting arises the problem of the distinguish between failure to distinguish between final goods and intermediate goods. ಇಲ್ಲಿ ದ್ವಿಗಣನೆಯಿಂದಾಗಿ ಭಾರತದಲ್ಲಿ ದ್ವಿಗಣನೆಯಿಂದಾಗಿ ರಾಷ್ಟ್ರೀಯ ಆದಾಯವನ್ನು ಸರಿಯಾಗಿ ನಾವು ಅಂದಾಜು ಮಾಡೋದಕ್ಕೆ ಮಾಪನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ಆ ಅಡೆತಡೆಯಾಗಿರುವಂತಹ ಒಂದು ಸಂಗತಿ. 2 ಸಲ ಲೆಕ್ಕಕ್ಕೆ ಬರುವಂಥದ್ದು. ದ್ವಿಗಣನೆಯಿಂದಾಗಿ ಫೈನಲ್ ಗೂಡ್ ಮತ್ತು ಇಂಟರ್ಮೀಡಿಯೇಟ್ ಗೂಡ್, ಅಂತಿಮ ಸರಕು ಮತ್ತು ಮಧ್ಯವರ್ತಿ ಸರಕು, ಇವುಗಳ ಬಗ್ಗೆ ಜಿಜ್ಞಾಸೆ ಇದೆ. ಯಾವುದನ್ನು ನಾವು ಅಂತಿಮ ಸರಕು ಅಂತ ತೆಗೆದುಕೊಳ್ಬೇಕು, ಯಾವುದನ್ನು ನಾವು ಮಧ್ಯವರ್ತಿ ಸರಕು ಅಂತ ತೆಗೆದುಕೊಳ್ಬೇಕು, ಯಾವ ಮೌಲ್ಯವನ್ನು ಅಂತಿಮ ಸರಕು ಅಂತ ತೆಗೆದುಕೊಂಡು ನಾವು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸಬೇಕು, ಈ ಒಂದು ಗೊಂದಲ ಇದೆ, ಜಿಜ್ಞಾಸೆ ಇದೆ. ಈಗ ಫಾರ್ ಎಕ್ಸಾಂಪಲ್, ಹತ್ತಿ ಕಚ್ಚಾ ವಸ್ತು, ಹತ್ತಿಯಿಂದ ತಯಾರಿಸಿದಂತಹ ಬಟ್ಟೆ ಅಂತಿಮ ಸರಕು. ಇಲ್ಲಿ ಹತ್ತಿ ಕಚ್ಚಾ ಸರಕು ಕೃಷಿ ಉತ್ಪನ್ನದಿಂದ ಬಂದಂಥದ್ದು, ಕೃಷಿ ಚಟುವಟಿಕೆಯಿಂದ ಬಂದಂಥದ್ದು. ಅದನ್ನು ಕೃಷಿ ಉತ್ಪನ್ನದಿಂದ ಇಷ್ಟು ಆದಾಯ ಬಂತು, ಹತ್ತಿ ಬೆಳೆಯಿಂದ ಇಷ್ಟು ಆದಾಯ ಬಂತು ಅಂತೇಳಿ ರಾಷ್ಟ್ರೀಯ ಆದಾಯಕ್ಕೆ ಒಂದು ಸಲ ಲೆಕ್ಕಕ್ಕೆ ಕೊಟ್ಟಿರ್ತೀವಿ, ಲೆಕ್ಕಕ್ಕೆ ಸೇರಿರುತ್ತೆ. ಮತ್ತು ಅದೇ ಹತ್ತಿಯನ್ನು ಬಳಸ್ಕೊಂಡು ಕೈಗಾರಿಕೆಯಲ್ಲಿ ಬಟ್ಟೆಯನ್ನು ತಯಾರಿಸ್ತಾರೆ, ಕಾರ್ಖಾನೆಯಲ್ಲಿ ಬಟ್ಟೆಯನ್ನು ತಯಾರಿಸ್ತಾರೆ. ಆಗ ಕಾರ್ಖಾನೆಯಿಂದ ಬಂದಂತಹ ಉತ್ಪನ್ನ ಬಟ್ಟೆ ಇಷ್ಟು ಪ್ರೊಡಕ್ಷನು, ಆ ಬಟ್ಟೆಯಿಂದ ಇಷ್ಟು ಆದಾಯ ಬಂತು ಅಂತೇಳಿ ಅದನ್ನು ಸಹ ರಾಷ್ಟ್ರೀಯ ಆದಾಯಕ್ಕೆ ಸೇರಿಸಲಾಗುತ್ತೆ. ಇಲ್ಲಿ ಎರಡೂ ಸಹ 2 ಸಲ ಎಂಟ್ರಿ ಆದಂಗಾಯಿತು. ಕಚ್ಚಾ ಹತ್ತಿನೂ ಒಂದು ಸಲ ಎಂಟ್ರಿ ಆದಂಗಾಯಿತು, ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ಪಡ್ತು. ಬಟ್ಟೆನೂ ಸಹ ರಾಷ್ಟ್ರೀಯ ಆದಾಯಕ್ಕೆ ಸೇರಲ್ಪಡ್ತು. ಇಲ್ಲಿ 2 ಸಲ ಎಣಿಕೆಗೆ ಬಂದುದರಿಂದ, ದ್ವಿಗಣನೆ ಆದುದರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ಹೆಚ್ಚುವರಿಯಾಗಿ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಹಾಗಾಗಿ ದ್ವಿಗಣನೆಯಿಂದಾಗಿ ಈ ಒಂದು ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಡೆತಡೆ, ತೊಂದರೆ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂದರೆ ವರ್ಗಾವಣೆ ಪಾವತಿಗಳು ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಪೇಮೆಂಟ್ಸ್ ಲೈಕ್ ಪೆನ್ಷನ್ಸ್ ಪೇಮೆಂಟ್, ಪೆನ್ಷನ್ ಕೊಡುವಂಥದ್ದು, ಪೆನ್ಷನ್ ಪೇಮೆಂಟ್ಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಪೇಮೆಂಟ್ಸ್ ಆಲ್ಸೋ ಕ್ರಿಯೇಟ್ಸ್ ಡಿಫಿಕಲ್ಟ್ ಇನ್ ದ ಪ್ರಾಪರ್ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. ಡಿಫಿಕಲ್ಟೀಸ್ ಇನ್ ದ ಪ್ರಾಪರ್ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂದರೆ ವರ್ಗಾವಣೆ ಪಾವತಿಗಳು ಸಹ ಈ ರಾಷ್ಟ್ರೀಯ ಆದಾಯದ ಮಾಪನಕ್ಕಿರುವಂತಹ ಅಡೆತಡೆಗಳು. ಯಾಕೆಂತೇಳಿದ್ರೆ ಈ ವರ್ಗಾವಣೆ ಪಾವತಿಗಳು ಅಂತೇಳಿದ್ರೆ ಏನು ಪೆನ್ಷನ್ ಪೇಮೆಂಟ್ ಆಗಿರ್ಬೋದು ಅಥವಾ ಅನ್ಎಂಪ್ಲಾಯ್ಮೆಂಟ್ ಪೇಮೆಂಟ್ ಆಗಿರ್ಬೋದು, ಇವು ಸರ್ಕಾರದಿಂದ ಜನರಿಗೆ ಸಾರ್ವಜನಿಕರಿಗೆ ವರ್ಗಾವಣೆಯಾಗುವಂಥದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಅವರು ನೀಡುವಂಥದ್ದು. ಇಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಕೊಡೋದ್ರಿಂದ, ಪೇಮೆಂಟ್ ಮಾಡೋದ್ರಿಂದ ಅದು ಜನರಿಗೆ, ಸಾರ್ವಜನಿಕರಿಗೆ ಅದು ಆದಾಯವಾಗಿರ್ತದೆ, ಸರ್ಕಾರಕ್ಕೆ ಅದು ವೆಚ್ಚ ಆಗಿರ್ತದೆ. ಹಾಗಾಗಿ ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಾಗ ಈ ಒಂದು ಟ್ರಾನ್ಸ್ಫರ್ ಪೇಮೆಂಟ್, ವರ್ಗಾವಣೆ ಪಾವತಿಗಳನ್ನು ಸೇರಿಸಿಲ್ಲ. ಯಾಕೆ ಅಂತೇಳಿದ್ರೆ ಒಂದು ಕಡೆ ಆದಾಯ ಅಂತಾಗಿರ್ತದೆ, ಜನರಿಗೆ ಬರುವಂಥದ್ದು ಆದಾಯ ಅಂತಾಗಿರ್ತದೆ, ಅದನ್ನು ಆದಾಯ ಅಂತ ಪರಿಗಣಿಸಬೇಕಾಗ್ತದೆ. ಇನ್ನೊಂದು ಕಡೆ ಸರ್ಕಾರ ಅದನ್ನು ಕೊಡೋದ್ರಿಂದ ಸರ್ಕಾರದಕ್ಕೆ ವೆಚ್ಚ ಅಂತ ಪರಿಗಣಿಸಬೇಕಾಗ್ತದೆ. ಹಾಗಾಗಿ ಇಲ್ಲಿ ಈ ಗೊಂದಲ ಇದೆ, ಯಾವುದನ್ನು ತಗೋಬೇಕು, ಇದನ್ನು ಸೇರಿಸ್ಬೇಕಾ, ಟ್ರಾನ್ಸ್ಫರ್ ಪೇಮೆಂಟ್ಸ್ನ ರಾಷ್ಟ್ರೀಯ ಆದಾಯಕ್ಕೆ ಸೇರಿಸ್ಬೇಕಾ ಬೇಡವಾ ಎನ್ನುವಂತಹ ಗೊಂದಲ ಇದೆ, ಜಿಜ್ಞಾಸೆ ಇದೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಈ ಒಂದು ಟ್ರಾನ್ಸ್ಫರ್ ಪೇಮೆಂಟ್ಸ್ ಒಂದು ಪ್ರಮುಖವಾದಂತಹ ಕಾರಣ, ಅಂದರೆ ವರ್ಗಾವಣೆ ಪಾವತಿಗಳು ಈ ಒಂದು ರಾಷ್ಟ್ರೀಯ ಆದಾಯದ ಮಾಪನಕ್ಕಿರುವಂತಹ ಒಂದು ಪ್ರಮುಖವಾದಂತಹ ಕಾರಣ. ನೆಕ್ಸ್ಟ್, ಈ ಒಂದು ರಾಷ್ಟ್ರೀಯ ಆದಾಯದ ಮಾಪನಕ್ಕಿರುವಂತಹ ಮತ್ತೊಂದು ಅಡೆತಡೆ ಏನು ಅಂತ ಹೇಳಿದ್ರೆ, ತೊಂದರೆ ಏನು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಇಲೀಗಲ್ ಆ್ಯಕ್ಟಿವಿಟೀಸ್, ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಂದ ಬಂದಂತಹ ಆದಾಯ. ಇನ್ಕಮ್ ಫ್ರಮ್ ಇಲೀಗಲ್ ಆ್ಯಕ್ಟಿವಿಟೀಸ್, ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಂದ ಬಂದಂತಹ ಆದಾಯ ಈ ಒಂದು ಅಂಶ ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂತಹ ಒಂದು ಪ್ರಮುಖವಾದಂತಹ ತೊಂದರೆ. ಸಚ್ ಆ್ಯಸ್ ಸ್ಮಗ್ಲಿಂಗ್, ದ ಇಲೀಗಲ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಮಗ್ಲಿಂಗ್, ಗ್ಯಾಂಬ್ಲಿಂಗ್, ಬ್ಲ್ಯಾಕ್ ಮಾರ್ಕೆಟಿಂಗ್
is not included in the national income. These are the illegal activities incomes are not included in the national income. ಅಂದರೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಂದ ಬಂದಂತಹ ಆದಾಯವನ್ನು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸ್ತಾ ಇಲ್ಲ ಅಥವಾ ಸೇರಿಸಿಲ್ಲ. ಆದರೆ ಆ ಒಂದು ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಂದ ಬಂದಂತಹ ಆದಾಯ ಅರ್ಥವ್ಯವಸ್ಥೆಯಲ್ಲಿ ವಿನಿಮಯವಾಗ್ತಾ ಇದೆ, ಆರ್ಥಿಕತೆಯಲ್ಲಿ ವಿನಿಮಯ ಆಗ್ತಾ ಇದೆ, ಚಲಾವಣೆಯಲ್ಲಿದ್ದು ವಿನಿಮಯ ಆಗ್ತಾ ಇದೆ. ಆದರೆ ರಾಷ್ಟ್ರೀಯ ಆದಾಯಕ್ಕೆ ಸೇರ್ತಾ ಇಲ್ಲ. ಹಾಗಾಗಿ ಈ ಹಣ ರಾಷ್ಟ್ರೀಯ ಆದಾಯಕ್ಕೆ ಆ ಹಣನೂ ಸೇರುವಂತಿದ್ರೆ ರಾಷ್ಟ್ರೀಯ ಆದಾಯವನ್ನು ನಾವು ಹೆಚ್ಚುವರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೋ. ಈಗ ಆ ಆದಾಯ ಮಾತ್ರ ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆ ಇದೆ, ಆದರೆ ರಾಷ್ಟ್ರೀಯ ಆದಾಯಕ್ಕೆ ಅದನ್ನು ಸೇರಿಸ್ತಿಲ್ಲ. ಹಾಗಾಗಿ ಈ ಒಂದು ಇಲ್ಲಿಗಲ್ ಇನ್ಕಮ್ ಫ್ರಮ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇಸ್ ದ ಒನ್ ಆಫ್ ದ ರೀಸನ್ ಫಾರ್ ಡಿಫಿಕಲ್ಟೀಸ್ ಇನ್ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್. ಹಾಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನು ತೊಂದರೆ, ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಇರುವಂತಹ ತೊಂದರೆ, ರೀಜಿನಲ್ ಡಿಸ್ಪ್ಯಾರಿಟೀಸ್, ಪ್ರಾದೇಶಿಕ ಅಸಮರ್ಪಕತೆ, ಅಸಮಾನ ಹಂಚಿಕೆ, ಪ್ರಾದೇಶಿಕ ಅಸಮಾನ ಹಂಚಿಕೆ, ಅಸಮರ್ಪಕತೆ. ದ ಸ್ಟ್ಯಾಟಿಸ್ಟಿಕ್ಸ್ ಅವೈಲಬಲ್ ಇನ್ ಒನ್ ಪಾರ್ಟ್ ಆಫ್ ದ ಕಂಟ್ರಿ cannot be used for another ಪಾರ್ಟ್. ಇಲ್ಲಿ ಭಾರತದಲ್ಲಿ ರೀಜನಲ್ ಡಿಸ್ಪ್ಯಾರಿಟೀಸ್ ಅಂದರೆ ಪ್ರಾದೇಶಿಕ ಅಸಮರ್ಪಕತೆ ಅಥವಾ ಅಸಮಾನ ಹಂಚಿಕೆ, ಅಸಮತೋಲನ. ಭಾರತದಲ್ಲಿ ಪ್ರಾದೇಶಿಕ ಅಸಮತೋಲನದ ಅಸಮಾನ ಹಂಚಿಕೆಯ ಒಂದು ಸಮಸ್ಯೆಯನ್ನು ನಾವು ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ಭಾಗದಲ್ಲಿ ಲಭ್ಯವಾದಂತಹ ಅಂಕಿಅಂಶಗಳನ್ನು ಮತ್ತೊಂದು ಭಾಗಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಥವಾ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಪ್ರಾದೇಶಿಕವಾಗಿ ಅಸಮಾನತೆ ಇದೆ. ಕೆಲವು ಪ್ರದೇಶಗಳು ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿವೆ, ಕೆಲವು ಪ್ರದೇಶಗಳು ಆರ್ಥಿಕವಾಗಿ ಹಿಂದುಳಿದಿವೆ. ಹಾಗೆ ಕೆಲವು ಪ್ರದೇಶಗಳಲ್ಲಿ ಎಲ್ಲ ಸವಲತ್ತುಗಳಿದೆ, ಮತ್ತು ಕೆಲವು ಪ್ರದೇಶಗಳಲ್ಲಿ ಯಾವುದೇ ಸವಲತ್ತುಗಳಿಲ್ಲ. ಹಾಗಾಗಿ ಈ ರೀಜನಲ್ ಡಿಸ್ಪ್ಯಾರಿಟೀಸ್ ಇರೋದರಿಂದ ಭಾರತದಲ್ಲಿ ಅಂಕಿಅಂಶಗಳು, ಒಂದು ಪ್ರದೇಶದಲ್ಲಿ ಲಭ್ಯವಾದಂತಹ ಅಂಕಿಅಂಶಗಳು ಮತ್ತೊಂದು ಪ್ರದೇಶದಲ್ಲಿ ಅಂಕಿಅಂಶಗಳನ್ನು ಫಲಪ್ರದವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ಈ ಒಂದು ಪ್ರಾದೇಶಿಕ ಅಸಮಾನತೆ ಇರೋದರಿಂದ, ಡಿಸ್ಪ್ಯಾರಿಟೀಸ್ ಇರೋದರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂಥ ಮತ್ತೊಂದು ತೊಂದರೆ ಅಂತ ಹೇಳಿದ್ರೆ ಅನ್ಆರ್ಗನೈಸ್ಡ್ ಆ್ಯಂಡ್ ಸ್ಕ್ಯಾಟರ್ಡ್ ನೇಚರ್ ಆಫ್ ಪ್ರೊಡ್ಯೂಸಿಂಗ್ ಯೂನಿಟ್ಸ್. Unorganized and scattered nature of producing units. For the most part, production, both agriculture and industrial, is unorganized and scattered. In agriculture and industrial, most of the part is unorganized and scattered. ಅಂದರೆ ಭಾರತದಂತಹ ಅಭಿವೃದ್ಧಿಶೀಲ ಆರ್ಥಿಕತೆಗಳಲ್ಲಿ ಅಸಂಘಟಿತವಾದಂತಹ, ಅನ್ಆರ್ಗನೈಸ್ಡ್ ಅಂತ ಹೇಳಿದ್ರೆ ಅಸಂಘಟಿತ, ಮತ್ತು ಸ್ಕ್ಯಾಟ್ರೇಡ್ ಛಿದ್ರೀಕರಣದ ಸ್ವರೂಪದ, ಅಸಂಘಟಿತ ಮತ್ತು ಛಿದ್ರೀಕರಣ ಸ್ವರೂಪದ ಉತ್ಪಾದನಾ ವಲಯದ ಅಸ್ತಿತ್ವ, ಇದು ರಾಷ್ಟ್ರೀಯ ಆದಾಯದ ಅಂದಾಜಿಗೆ ತೊಡಕಾಗಿರುವಂತಹ ಒಂದು ಸಂಗತಿ. ಭಾರತದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಲಯಗಳೆರಡೂ ಅಸಂಘಟಿತ ಮತ್ತು ಛಿದ್ರೀಕರಣ ಸ್ವರೂಪದ ಉತ್ಪಾದನಾ ವಲಯಗಳಾಗಿವೆ. ಆರ್ಗನೈಸೇಷನ್ ಇಲ್ಲ, ಅಸಂಘಟಿತರಾಗಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ್ಯಂಡ್ ದೆನ್ ರಾಷ್ಟ್ರೀಯ ಆದಾಯದ ಅಂದಾಜಿಗೆ ಡಿಫಿಕಲ್ಟೀಸ್ ಇನ್ ದ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್. ಅನದರ್ ಒನ್ reason is that lack of proper classification. A major part of the Indian economy consists of household enterprises. The major part of the Indian economy consists of household enterprises which perform simultaneously functions belonging to different occupational categories. ಅಂದರೆ
ಲ್ಯಾಕ್ ಆಫ್ ಪ್ರಾಪರ್ ಕ್ಲಾಸಿಫಿಕೇಷನ್ ಅಂದರೆ ಸೂಕ್ತ ವರ್ಗೀಕರಣದ ಕೊರತೆಯನ್ನು ನಾವು ಭಾರತದಲ್ಲಿ ನೋಡ್ತೀವಿ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ನಾವು ಸರಿಯಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಭಾರತದಲ್ಲಿ ಗೃಹ ಉದ್ಯಮಗಳು ಹೆಚ್ಚು ಸಂಖ್ಯೆಯಿದೆ. ಭಾರತದಲ್ಲಿ ಗೃಹ ಉದ್ಯಮ ಸಂಸ್ಥೆಗಳು ಹೆಚ್ಚು ಸಂಖ್ಯೆಗಳಿದ್ದು ವಿವಿಧ ಕಸುಬುಗಳಲ್ಲಿ ತೊಡಗಿಕೊಂಡಿದ್ದಾರೆ. ಭಾರತದಲ್ಲಿ ಹೆಚ್ಚಿನ ಹೌಸ್ ಹೋಲ್ಡ್ ಎಂಟರ್ಪ್ರೈಸಸ್ ಇರೋದರಿಂದ ಭಾರತದಲ್ಲಿ ಹೆಚ್ಚಿನ ಕಸುಬುಗಳಲ್ಲಿ ಕಾರ್ಯನಿರತರಾಗಿರೋದ್ರಿಂದ ರಾಷ್ಟ್ರೀಯ ಆದಾಯವನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಮಾಪನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ರಾಷ್ಟ್ರೀಯ ಆದಾಯದ ಅಂದಾಜಿಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಒಂದು ತೊಂದರೆ ಏನು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಕಾಮನ್ ಡಿನಾಮಿನೇಟರ್. There is the universal academic difficulty of reducing the numerous economic activities of the millions of people to a common measurable denominator. The universal academic difficulty of reducing the numerous economic activities of the millions of people to a common measurable denominator. ಸಾಮಾನ್ಯ ಮಾನದಂಡದ ಒಂದು ಕೊರತೆ, ಲ್ಯಾಕ್ ಆಫ್ ಕಾಮನ್ ಡಿನಾಮಿನೇಟರ್, ಸಾಮಾನ್ಯ ಮಾನದಂಡದ ಕೊರತೆ. ಇದು ಸಹ ಒಂದು ಪ್ರಮುಖವಾದಂತಹ ಅಡೆತಡೆ. ರಾಷ್ಟ್ರೀಯ ಆದಾಯದ ಅಂದಾಜಿಗೆ ಮಾಪನಕ್ಕಿರುವಂತಹ ಪ್ರಮುಖವಾದಂತಹ ಅಡೆತಡೆಗಳು. Finally, I conclude that in view of the unsatisfactory nature of estimates of the country's national income, it is necessary that we undertake measures to make them complete and reliable. ಅಂದರೆ ಅಂತಿಮವಾಗಿ ಇದರ ಒಂದು ಪರಿಸಮಾಪ್ತಿ ಏನು ಅಂತ ಹೇಳಿದ್ರೆ ಈ ಎಲ್ಲ ರಾಷ್ಟ್ರೀಯ ಆದಾಯಕ್ಕೆ ಈ ಎಲ್ಲ ಅಡೆತಡೆಗಳಿದ್ದರೂ ಸಹ, ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಅಡೆತಡೆಗಳು ಉಂಟಾದರೂ ಸಹ ಅದನ್ನು ಮೀರಿ ಸರಿಯಾದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡೋದು ಕಠಿಣವಾದಂತಹ ಒಂದು ಕಾರ್ಯ ಆಗಿದೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ನಾವು ಸರಿಯಾಗಿ ಮಾಪನ ಮಾಡಬೇಕು. ಅಡೆತಡೆಗಳಿದೆ, ಯಾವುದೇ ಒಂದು ಮಾಪನ ಮಾಡಬೇಕಾದ್ರೂ ಸಹ ಅದರಲ್ಲಿ ಹಲವಾರು ಅಡೆತಡೆಗಳು ಬರ್ತವೆ, ಸಮಸ್ಯೆಗಳಿರ್ತವೆ. ಆದರೂ ಆ ಎಲ್ಲ ಅಡೆತಡೆಗಳನ್ನು ಮೀರಿ ಒಂದು ಸರಿಯಾದಂತಹ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದಾಗ ನಾವು ಆ ಒಂದು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯ ಮಟ್ಟ, ಆರ್ಥಿಕ ರಚನೆ, ಅಂತಾರಾಷ್ಟ್ರೀಯ ಹೋಲಿಕೆ ಇವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಅದ್ರ ಬಗ್ಗೆ ನಾವು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇದಾದ ನಂತರ ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಡಿಫಿಕಲ್ಟಿ ಟು ಕಂಪ್ಯೂಟ್ ದ ನ್ಯಾಷನಲ್ ಇನ್ಕಮ್? ಆಪ್ಷನ್ ಇದೆ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಲ್ಯಾಕ್ ಆಫ್ ರಿಲಿಯಬಲ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಆ್ಯಂಡ್ ಫಾರಿನ್ ಟ್ರೇಡ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಡಿಫಿಕಲ್ಟಿ ಟು ಕಂಪ್ಯೂಟ್ ದ ನ್ಯಾಷನಲ್ ಇನ್ಕಮ್? ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ಆದಾಯದ ಮಾಪನಕ್ಕೆ ಇರುವಂತಹ ಒಂದು ತೊಂದರೆ ಅಥವಾ ಅಡೆತಡೆ? ಅದರಲ್ಲಿ ಸಿ, ಲ್ಯಾಕ್ ಆಫ್ ರಿಲಿಯಬಲ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ, ಅಂದರೆ ಅಂಕಿಅಂಶಗಳ ಮಾಹಿತಿ ಅಥವಾ ಡೇಟಾಸ್ದ ಒಂದು ಕೊರತೆಯಿಂದಾಗಿ ಭಾರತದಲ್ಲಿ ನ್ಯಾಷನಲ್ ಇನ್ಕಮ್ನ ನಾವು ಸರಿಯಾಗಿ ಅಂದಾಜು ಮಾಡೋಕ್ಕಾಗ್ತಿಲ್ಲ ಅಥವಾ ಅಂದಾಜಿಗಿರುವಂತಹ ಒಂದು ಪ್ರಮುಖವಾದಂತಹ ಅಡೆತಡೆ. ಇನ್ನು ಸೆಕೆಂಡ್ ಒನ್ ಕ್ವಶನ್ನು, ಡ್ಯಾಶ್ ಈಸ್ ಕನ್ಸಿಡರೆಡ್ ಫಾರ್ ಕಂಪ್ಯೂಟಿಂಗ್ ನ್ಯಾಷನಲ್ ಇನ್ಕಮ್? ಇದರಲ್ಲಿ ಯಾವುದನ್ನು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಕನ್ಸಿಡರ್ ಮಾಡ್ತೀವಿ? ಪ್ರೀವಿಯಸ್ ಇಯರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಹಿಂದಿನ ವರ್ಷದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಸರಕು ಮತ್ತು ಸೇವೆಗಳು. ಪ್ರೆಸೆಂಟ್ ಇಯರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಪ್ರಸ್ತುತ ವರ್ಷದ ಸರಕು ಮತ್ತು ಸೇವೆಗಳು. ಥರ್ಡ್ ಒನ್, ಪ್ರೀವಿಯಸ್ ಆ್ಯಂಡ್ ಪ್ರೆಸೆಂಟ್ ಇಯರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಹಿಂದಿನ ವರ್ಷದ್ದು ಪ್ರಸ್ತುತ ವರ್ಷದ ಸರಕು ಮತ್ತು ಸೇವೆಗಳು ಅಂತಿದೆ. ಡಿ, ನನ್ ಆಫ್ ದ ಎಬೋ, ಇವ್ಯಾವುದೂ ಅಲ್ಲ ಅಂತಿದೆ. ಸರಿಯಾದಂತಹ ಉತ್ತರ ಬಿ, ಪ್ರೆಸೆಂಟ್ ಇಯರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಪ್ರೆಸೆಂಟ್ ಇಯರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್.
ಪ್ರಸ್ತುತ ವರ್ಷದ ಸರಕು ಮತ್ತು ಸೇವೆಗಳು. ಹಾಗೆ ಥರ್ಡ್ ಒನ್, ಮೂರನೇದಾಗ ಬಂದು ಕಂಪ್ಯೂಟೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಕನ್ಸಿಡರ್ಸ್ ಓನ್ಲಿ ಡ್ಯಾಶ್ ಗೂಡ್ಸ್. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಯಾವ ಸರಕುಗಳನ್ನು ನಾವು ಪರಿಗಣಿಸ್ತೀವಿ? ಡ್ಯಾಶ್ ಗೂಡ್ಸ್, ರಾ ಗೂಡ್ಸ್, ಕಚ್ಚಾ ಸರಕುಗಳು. ಬಿ, ಓನ್ಲಿ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು. ಸಿ, ರಾ ಗೂಡ್ಸ್ ಆ್ಯಂಡ್ ಫೈನಲ್ ಗೂಡ್ಸ್, ಕಚ್ಚಾ ವಸ್ತು ಮತ್ತು ಅಂತಿಮ ಸರಕು. ಫೋರ್ತ್ ಒನ್, ನನ್ ಆಫ್ ದ ಎಬೋ ಅಂತಿದೆ, ಯಾವುದು ಅಲ್ಲ. ಸರಿಯಾದಂತಹ ಉತ್ತರ ಬಿ, ಓನ್ಲಿ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಓನ್ಲಿ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇನ್ನು ಫೋರ್ತ್ ಒನ್, ವಿಚ್ ಇಸ್ ದ ಕರೆಕ್ಟ್ ಮೆಥಡ್ ಆಫ್ ನ್ಯಾಷನಲ್ ಇನ್ಕಮ್ ಕಂಪ್ಯೂಟೇಷನ್? ಪ್ರಾಡಕ್ಟ್ ಮೆಥಡ್. ಸೆಕೆಂಡ್ ಒನ್, ಸೆಲೆಕ್ಷನ್ ಮೆಥಡ್. ಸಿ, ಸೆಲೆಕ್ಷನ್ ಮೆಥಡ್ ಆ್ಯಂಡ್ ಪ್ರಾಡಕ್ಟ್ ಮೆಥಡ್. ಫೋರ್ತ್ ಒನ್, ನನ್ ಆಫ್ ದ ಎಬೋ. ಡಿ, ನನ್ ಆಫ್ ದ ಎಬೋ. ಉತ್ಪಾದನಾ ವಿಧಾನ, ಉತ್ಪನ್ನ ವಿಧಾನ, ಆಯ್ಕೆಯ ವಿಧಾನ, ಉತ್ಪನ್ನ ವಿಧಾನ ಮತ್ತು ಆಯ್ಕೆಯ ವಿಧಾನ, ಇದ್ಯಾವುದು ಅಲ್ಲ. ಆನ್ಸರ್, ಕರೆಕ್ಟ್ ಆನ್ಸರ್ ಪ್ರಾಡಕ್ಟ್ ಮೆಥಡ್. ಎ, ಪ್ರಾಡಕ್ಟ್ ಮೆಥಡ್, ಉತ್ಪನ್ನ ವಿಧಾನ. ಆ್ಯಂಡ್ ಫಿಫ್ತ್ ಒನ್ ಬಂದು ಡ್ಯಾಶ್ ಈಸ್ ನಾಟ್ ಕನ್ಸಿಡರೆಡ್ ಫಾರ್ ನ್ಯಾಷನಲ್ ಇನ್ಕಮ್ ಕಂಪ್ಯೂಟೇಷನ್. ಯಾವುದನ್ನು ಇದರಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಇವುಗಳು ಯಾವುದನ್ನು ಕನ್ಸಿಡರ್ ಮಾಡಲ್ಲ? ಇನ್ಕ್ಲೂಷನ್ ಆಫ್ ಟ್ರಾನ್ಸ್ಫರ್ ಅರ್ನಿಂಗ್, ವರ್ಗಾವಣೆ ಗಳಿಕೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ, ಕನ್ಸಿಡರ್ ಮಾಡ್ತಾರೆ ಅಂತ. ನಾನ್ ಇನ್ಕ್ಲೂಷನ್ ಆಫ್ ಟ್ರಾನ್ಸ್ಫರ್ ಅರ್ನಿಂಗ್, ವರ್ಗಾವಣೆ ಗಳಿಕೆಗಳನ್ನು ಒಳಗೊಂಡಿರಲ್ಲ ರಾಷ್ಟ್ರೀಯ ಆದಾಯ, ಅಥವಾ ಸೇರಿಸಿರಲ್ಲ. ಬೋತ್ ಎ ಆ್ಯಂಡ್ ಬಿ, ಎ ಮತ್ತು ಬಿ ಎರಡು ಅಂತಿದೆ. ನನ್ ಆಫ್ ದ ಎಬೋ, ಇದರಲ್ಲಿ ಯಾವುದೂ ಅಲ್ಲ ಅಂತಿದೆ. ಕರೆಕ್ಟ್ ಆನ್ಸರ್ ಬಂದು ನೋ ಇನ್ಕ್ಲೂಷನ್ ಆಫ್ ಟ್ರಾನ್ಸ್ಫರ್ ಅರ್ನಿಂಗ್. ನೋ ಇನ್ಕ್ಲೂಷನ್ ಆಫ್ ಟ್ರಾನ್ಸ್ಫರ್ ಅರ್ನಿಂಗ್. ಹಾಗೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳಿದೆ ರೆಫರೆನ್ಸು. ಹೂಜ್, HL, ಮ್ಯಾಕ್ರೋ ಎಕನಾಮಿಕ್ಸ್, ಥಿಯರಿ ಆ್ಯಂಡ್ ಪಾಲಿಸಿ, ಎಸ್ ಚಂದನ್ ಆ್ಯಂಡ್ ಕಂಪನಿ ಲಿಮಿಟೆಡ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಜಿಂಗನ್ ML, ಮಾನಿಟರಿ ಎಕನಾಮಿಕ್ಸ್, ವೃಂದಾ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್. ಆ್ಯಂಡ್ ಥರ್ಡ್ ಒನ್ ಇಂಡಿಯನ್ ಎಕಾನಮಿ 2020, ಪ್ರತಿಯೋಗಿತಾ ದರ್ಪಣ. ಆ್ಯಂಡ್ ಫೋರ್ತ್ ಒನ್ ಇಂಟರ್ನೆಟ್ ಸೋರ್ಸಸ್. ಇವಿಷ್ಟು ರೆಫರೆನ್ಸ್ಗಿರುವಂತಹ ಬುಕ್ಸು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.